ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಕೀ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಖಂಡಿತ ಮಾರ್ಕೆಟ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 585 ಪಾಯಿಂಟ್ಸ್ ಅಥವಾ ನಿಯರ್ಲಿ 2.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲಿ ನಾವೇನಾದ್ರೂ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಮೋರ್ ದೆನ್ 4% ಇದೆ. ಅಂದ್ರೆ ನಿಯರ್ಲಿ 5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಳೆದ ವಾರ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಅದರಲ್ಲೂ 2020 ಮೇ ನಂತರ ಅತಿ ಹೆಚ್ಚಿನ ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಒಂದು ವಾರದಲ್ಲಿ ಕಂಡು ಬಂದಿರುವಂತದ್ದು. ಆ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕಳೆದ ವಾರದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 5 ಡೇಸ್ ಅಲ್ಲಿ 2138 ಪಾಯಿಂಟ್ಸ್ ಅಥವಾ 2.79% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಅಷ್ಟೇ ಹೈಯಿಂದ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 4.5% ಗಿಂತ ಜಾಸ್ತಿ ಡೌನ್ ಇದೆ. ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಕಳೆದ ವಾರದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ 119 ಪಾಯಿಂಟ್ಸ್ ಅಥವಾ 0.26% ಡೌನ್ ಫಾಲ್ ಇದೆ. ಬಟ್ ಇಲ್ಲೂ ಕೂಡ ಹೈ ಹೋಗಿತ್ತು, ಬಟ್ ಸಸ್ಟೈನ್ ಆಗಲಿಲ್ಲ. ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಅಂತ. ಇಂದ ನೋಡಿದ್ರೆ ಮೋರ್ ದೆನ್ 1% ಡೌನ್ ಆಗಿದೆ ನೆನ್ನೆ, ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲೂ ಕೂಡ 486 ಪಾಯಿಂಟ್ಸ್ ಅಥವಾ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಇದೆ. ಇಲ್ಲೂ ಕೂಡ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಜಾಸ್ತಿನೇ ಇರುತ್ತೆ. ನೋಡಬಹುದು 3.5% ಡೌನ್ ಆಗಿದೆ ಹೈಯಿಂದ. ತುಂಬಾ ಚೆನ್ನಾಗಿ ಅಪ್ ಆಗಿದ್ದು ನಂತರ ಡೌನ್ ಕೂಡ ಆಗಿದೆ ಡೌ ಜೋನ್ಸ್ ಕಳೆದ ವಾರದಲ್ಲಿ. ಏನೋ ನಾಸ್ಟಾಕ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ 206 ಪಾಯಿಂಟ್ಸ್ 0.93% ಡೌನ್ ಇದೆ. ನೋಡಬಹುದು ಇಲ್ಲೂ ಕೂಡ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಯರ್ಲಿ 2% ಡೌನ್ ಆಗಿದೆ. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲಿ ಸ್ಲೈಟ್ಲಿ ಡೌನ್ ಇದೆ ನಾಸ್ಟಾಕ್ ಅಲ್ಲಿ. ಬಟ್ ಇಲ್ಲೂ ಕೂಡ ಹೈ ಇಂದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 3.5% ಡೌನ್ ಇದೆ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಗ್ಲಿ ಅಥವಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಗ್ಲಿ ಟ್ರೆಂಡ್ ನೆಗೆಟಿವ್ ಇದೆ. ಎಲ್ಲೋ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಕಳೆದ ವಾರದಲ್ಲಿ. ಇನ್ನು ಈ ವಾರ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಸುದ್ದಿಗಳ ಕಡೆ ಬಂದ್ರೆ US, ಇಸ್ರೇಲ್, ಇರಾನ್ ವಾರ್ ನ ಸುದ್ದಿಗಳು ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ. ಸಾಕಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. ಅಲ್ಲಿಂದಂತೂ ಮೊನ್ನೆ ಕರ್ಗ್ ಐಲ್ಯಾಂಡ್ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿದೆ ಅಮೆರಿಕ. ನಂತರ ಇವರು ಅಗ್ರೆಸಿವ್ ಆಗಿ ರಿಯಾಕ್ಷನ್ ಕೂಡ ಮಾಡ್ತಿದ್ದಾರೆ. ನೋಡಬಹುದು UAE ಮೇಲೆ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಮಾಡ್ತೀವಿ, ಪೋರ್ಟ್ ನ ಅಕ್ಕಪಕ್ಕ ಇರುವಂತಹ ಜನರು ಸೇಫರ್ ಪ್ಲೇಸ್ ಗೆ ಹೋಗಿ ಅನ್ನುವಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ ಇರಾನ್. ಇನ್ನು ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಅವುಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತವೆ. ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸುದ್ದಿಗಳಾಗಿರುತ್ತೆ ಇಲ್ಲಿಂದ ಬರುವಂತವು. ಹಾಗಾಗಿ ನಾವು ಇದ್ರ ಮೇಲೆ ಕ್ಲೋಸ್ ಕಣ್ಣಿಟ್ಟಿರ್ಲೇಬೇಕಾಗುತ್ತೆ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಅಂತ. ಏನೋ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡಬಹುದು ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್, ಬಟ್ ಇರಾನ್ ಸೇಸ್ US, ಇಸ್ರೇಲ್ ಶಿಪ್ಸ್ ನಾಟ್ ಅಲೌಡ್ ಥ್ರೂ ಕೀ ಆಯಿಲ್ ರೂಟ್. ಅಮೆರಿಕ ಹಾಗೂ ಇಸ್ರೇಲ್ ನ ಹಡಗುಗಳನ್ನ ನಾವು ಅಲೋ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಆಕ್ಚುಲಿ ಇಂಡಿಯಾಗೆ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿನ್ನೆ ಕೂಡ 2 ಭಾರತೀಯ ಹಡಗುಗಳು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ದಾಟಿರೋ ಬಗ್ಗೆ ರಿಪೋರ್ಟ್ ಗಳು ಬಂದಿದ್ದಾವೆ. ಇವತ್ತು ಹಾಗೂ ನಾಳೆ ಇಂಡಿಯಾದ ಪೋರ್ಟ್ ಗಳನ್ನ ತಲುಪೋ ಬಗ್ಗೆ ಸುದ್ದಿಗಳು ಬಂದಿದ್ದಾವೆ. ಜೊತೆಗೆ ಇವತ್ತು ಇನ್ನೂ ಒಂದು ಸುದ್ದಿ ಇದೆ. ನೋಡಬಹುದು ಇಂಡಿಯನ್ ನೇವಿ ಡೆಪ್ಲಾಯ್ಸ್ ವಾರ್ಶಿಪ್ಸ್ ನಿಯರ್ ಪರ್ಸಿಯನ್ ಗಲ್ಫ್ ಆಸ್ ಶಿಪ್ಸ್ ಟ್ರಾನ್ಸಿಟ್ ಸ್ಟ್ರೈಟ್ ಆಫ್ ಹಾರ್ಮುಜ್ ರಿಪೋರ್ಟ್. ಇದು ರಿಪೋರ್ಟ್ ಮೂಲಕ ಬರ್ತಿರುವಂತದ್ದು ಸುದ್ದಿ. ಸರ್ಕಾರ ಆಗ್ಲಿ ಅಥವಾ ನೇವಿ ಆಗ್ಲಿ ಏನು ಹೇಳಿಲ್ಲ, ಬಟ್ ರಿಪೋರ್ಟ್ ಮೂಲಕ ಬರ್ತಾ ಇದೆ. ಭಾರತದ ನೇವಿ ತನ್ನ ವಾರ್ಶಿಪ್ಸ್ ಅನ್ನ ಪರ್ಸಿಯನ್ ಗಲ್ಫ್ ಹತ್ರ ಡೆಪ್ಲಾಯ್ ಮಾಡಿದೆ ಅಂತ. ಅಂದ್ರೆ ನಮ್ಮ ಹಡಗುಗಳೇನು ಬರ್ತವೆ ಅವುಗಳಿಗೆ ಸೆಕ್ಯೂರಿಟಿ ಒದಗಿಸ್ಲಿಕ್ಕೆ ಅಂತ ಬರ್ತಿದೆ ಈ ಸುದ್ದಿ. ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇದು ಸತ್ಯನಾ ಇಲ್ವಾ ಅಂತ. ANI ಸೋರ್ಸಸ್ ಅನ್ನ ಕೋಟ್ ಮಾಡಿ ಇದನ್ನ ರಿಪೋರ್ಟ್ ಮಾಡಿದೆ. ನೋಡಬಹುದು ಇಂಡಿಯನ್ ವಾರ್ಶಿಪ್ಸ್ ಡೆಪ್ಲಾಯ್ಡ್ ನಿಯರ್ ದ ಪರ್ಸಿಯನ್ ಗಲ್ಫ್, ಇಂಡಿಯನ್ ವಾರ್ಶಿಪ್ಸ್ ಟು ಅಸಿಸ್ಟ್ ವೆಸಲ್ಸ್, ನೇವಿ ಟು ಗಾರ್ಡ್ ವೆಸಲ್ಸ್ ಕಮಿಂಗ್ ಟುವರ್ಡ್ಸ್ ಇಂಡಿಯಾ. ಜೊತೆಗೆ ನೋಡಬಹುದು ಇರಾನ್ ಅಶ್ಯೂರ್ಸ್ ಸೇಫ್ ಪ್ಯಾಸೇಜ್ ಫಾರ್ ಇಂಡಿಯಾ ಬೌಂಡ್ ಶಿಪ್ಸ್. ಜೊತೆಗೆ ಇರಾನ್ ಇಂದ ಬಂದಿರುವಂತದ್ದು ಸ್ಟ್ರೈಟ್ ಆಫ್ ಹಾರ್ಮುಜ್ ಇಸ್ ಓಪನ್ ಇದೆ, ಬಟ್ ಓನ್ಲಿ 2 ಕಂಟ್ರೀಸ್ ಗೆ ಮಾತ್ರ ನಾವು ಅಲೋ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಸುದ್ದಿ ಕೂಡ ಬಂದಿದೆ. ಹಾಗಾಗಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅದನ್ನು ನಾವು ಕಾದು ನೋಡ್ಬೇಕಾಗುತ್ತೆ ನಾಳೆ. ಇನ್ನು ಅಮೆರಿಕದಿಂದ ಮೊನ್ನೆ ಒಂದು ಸುದ್ದಿ ಬಂದಿತ್ತು. ಟ್ರಂಪ್ ಯಾವಾಗ ಟ್ಯಾರಿಫ್ ಅಲ್ಲಿ ಫೇಲ್ಯೂರ್ ಆದ್ರು, ಅಂದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ಯಾರಿಫ್ಸ್ ಅಂದ್ರೆ ಡೊನಾಲ್ಡ್ ಟ್ರಂಪ್ ಬಳಸ್ಕೊಂಡಿದ್ದಂತ ಸೆಕ್ಷನ್ಸ್ ಏನಿತ್ತು ಆ ಮೂಲಕ ನೀವು ಟ್ಯಾರಿಫ್ ಹಾಕಕ್ಕಾಗಲ್ಲ, ಅದು ಅಸಂವಿಧಾನಿಕ ಅಂತ ಹೇಳಿದ್ಮೇಲೆ ಅಮೆರಿಕ ಬೇರೆ ದಾರಿಯನ್ನ ಹುಡುಕ್ತಾ ಇದೆ. ಆ ಬೇರೆ ದಾರಿ ಅಂತಂದ್ರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಅಂದ್ರೆ ನಮ್ಮಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗುತ್ತೆ ಅದಕ್ಕಿಂತ ಕಡಿಮೆ ಪ್ರೈಸ್ ಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳೋದು. ಅಂತವನ್ನ ಎನ್ಕ್ವೈರಿ ಮಾಡೋದು ಅಥವಾ ನಮ್ಮಿಂದ ಹೋಗುವಂತ ವಸ್ತುಗಳ ಬೆಲೆಯನ್ನ ಚೆಕ್ ಮಾಡಿ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟಾಗುತ್ತೆ, ಅದಕ್ಕಿಂತ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ. ಇನ್ ಕೇಸ್ ಆ ರೀತಿ ಏನಾದ್ರು ಇದ್ರೆ ಅದನ್ನ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಹೇಳಿ ಅದಕ್ಕೆ ಹೆವಿ ಟ್ಯಾರಿಫ್ ಹಾಕೋದು. ಈ ದಾರಿಯನ್ನ ಹುಡುಕೊಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಬರ್ಬೋದು. ನೋಡಬಹುದು ಭಾರತಕ್ಕಷ್ಟೇ ಅಲ್ಲ, ಆಲ್ಮೋಸ್ಟ್ 60 ಕಂಟ್ರೀಸ್ ಇಂದ ಬರುವಂತ ಎಕ್ಸ್ಪೋರ್ಟ್ಸ್ ನ ಟಾರ್ಗೆಟ್ ಮಾಡ್ತಿದ್ದಾರೆ.
ಭಾರತ ಕೂಡ ಹಲವು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಮೇ ಬಿ ಅದು ಕೂಡ ಸ್ಕ್ರೂಟಿನಿಗೆ ಒಳಗಾಗಬಹುದು ಅಂತ ಹೇಳ್ತಾ ಇದೆ GTRI. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸುದ್ದಿಗಳು ಬರ್ತಾವ ಅನ್ನೋದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ನು ಬಹಳ ಇಂಪಾರ್ಟೆಂಟ್ ಅಂತಂದ್ರೆ FOMC ಮೀಟಿಂಗ್. ಈ ವಾರದಲ್ಲಿ FOMC ಮೀಟಿಂಗ್ ಇದೆ ನೋಡಬಹುದು. ಮಾರ್ಚ್ 17-18ನೇ ತಾರೀಕು ಔಟ್ಕಮ್ ಬರುತ್ತೆ, ನೈಟ್ ಬರುತ್ತೆ. ನಮ್ಮ ಮಾರ್ಕೆಟ್ ಅಲ್ಲಿ 19ನೇ ತಾರೀಕು ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು. ಈ ಕಡೆ ಕೂಡ ನಾವು ಗಮನವನ್ನ ಇಡಬೇಕಾಗುತ್ತೆ. ಎಸ್ಪೆಷಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪವಲ್ ಏನ್ ಮಾಡ್ತಾರೆ, ರೇಟ್ ಕಟ್ ಮಾಡ್ತಾರಾ ಇಲ್ವಾ? ಕಟ್ ಮಾಡುವಂತ ಚಾನ್ಸಸ್ ಅಂತೂ ಇಲ್ಲ, ಯಾಕಂದ್ರೆ ಪ್ರಾಬಬಿಲಿಟಿ ನೋಡಿದ್ರೆ ಆಲ್ಮೋಸ್ಟ್ 90% ರೇಟ್ ಕಟ್ ಆಗಲ್ಲ ಅಂತಾನೆ ಹೇಳ್ತಿದ್ದಾರೆ. ನೋಡಬಹುದು 94% ಪ್ಲಸ್ ಚಾನ್ಸ್ ಆಫ್ ಹೋಲ್ಡಿಂಗ್ ಕರೆಂಟ್ ರೇಟ್ಸ್. ಬಟ್ ಏನಾದ್ರೂ ಔಟ್ ಆಫ್ ಸಿಲೆಬಸ್ ಸುದ್ದಿ ಬರುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದೇನಂತಂದ್ರೆ ನೆಕ್ಸ್ಟ್ ಎಕನಾಮಿಕ್ ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ. ಈ ಗ್ಲೋಬಲ್ ಕಾನ್ಫ್ಲಿಕ್ಟ್ ಇರುವಂತಹ ಸಂದರ್ಭದಲ್ಲಿ ಅದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ FOMC ಔಟ್ಕಮ್ ಏನಾಗಿರುತ್ತೆ ಅನ್ನೋದನ್ನ 18ನೇ ತಾರೀಕು ವಾಚ್ ಮಾಡಬೇಕಾಗುತ್ತೆ. ನಂತರ ಇನ್ನೊಂದು ಸೆಂಟ್ರಲ್ ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ. UK ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ ಈ ವಾರ ರೇಟ್ ಡಿಸಿಷನ್ ತಗೊಳ್ತಿದೆ. ಆಸ್ ಆಫ್ ನೋಡಬಹುದು 3.75% ಇದೆ. ಫೋರ್ಕಾಸ್ಟ್ ಕೂಡ ಅಷ್ಟೇ ಇದೆ, ಅಂದ್ರೆ ಅಷ್ಟೇನೆ ಇಟ್ಕೊಳ್ಬಹುದು, ಯಾವುದೇ ರೀತಿ ಬದಲಾವಣೆ ಮಾಡದೆ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 19ನೇ ತಾರೀಕು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಯಾವ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನು ಕೂಡ ವಾಚ್ ಮಾಡಬಹುದು. ಏನು ಎಲ್ಲರ ಕಣ್ಣಿರೋದು ಕ್ರೂಡ್ ಮೇಲೆ. ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ. ಈಗ ಇರಾನ್ ಕೂಡ ಒಂದು ಒಳ್ಳೆ ಸುದ್ದಿಯನ್ನೇ ಕೊಟ್ಟಿದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಇದೆ, ಆದ್ರೆ ಕೆಲವು ದೇಶಗಳಿಗೆ ಮಾತ್ರ ನಾವು ಕ್ಲೋಸ್ ಮಾಡಿದೀವಿ, ಆ ದೇಶಗಳ ಹಡಗುಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ. ಈ ಹೇಳಿಕೆ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ. ಜೊತೆಗೆ ಅಮೆರಿಕ ಕರ್ಗ್ ಐಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿದೆ. ಪಾಸಿಟಿವ್ ನೆಗೆಟಿವ್ ಎರಡು ಸುದ್ದಿಗಳಿದ್ದಾವೆ. ಹಾಗಾಗಿ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಇದರ ಪರ್ಫಾರ್ಮೆನ್ಸ್ ಡೈರೆಕ್ಟ್ಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಎಸ್ಪೆಷಲಿ ನಮ್ಮ ಮಾರ್ಕೆಟ್ ನ ಮೇಲೆ. ಹಾಗಾಗಿ ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನು ವಾಚ್ ಮಾಡಬೇಕಾಗುತ್ತೆ. ಆಸ್ ಆಫ್ 100 ಕ್ರಾಸ್ ಮಾಡಿದೆ, $103 ಅಲ್ಲಿ ಟ್ರೇಡ್ ಆಗ್ತದೆ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಡಾಲರ್ ವರ್ಸಸ್ INR ವೀಕ್ ಆಗಿದೆ ನೋಡಬಹುದು. 92.58 ವರೆಗೂ ಕೂಡ ಹೋಗಿದೆ. ಈ ಕಡೆ ಕ್ರೂಡ್ ರೈಸ್ ಆಗಿ ರುಪಿ ಕೂಡ ವೀಕ್ ಆದ್ರೆ ಎರಡು ಕಡೆ ನಮಗೆ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಇದನ್ನು ಕೂಡ ವಾಚ್ ಮಾಡಬಹುದು. ಇನ್ನು FIS DIS ಆಕ್ಟಿವಿಟಿ. FIS ಅಂತೂ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ನೋಡಬಹುದು ಈ ಮಂತ್ ಅಲ್ಲಿ ಇಲ್ಲಿವರೆಗೂ 56,883 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ 57,000 ಕೋಟಿ ಮೊತ್ತದ ಶೇರುಗಳನ್ನ ನೆಟ್ ಸೆಲ್ಲಿಂಗ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ DIS 70,000 ಕೋಟಿ ಮೊತ್ತದ ಶೇರುಗಳನ್ನ ಬೈ ಮಾಡಿದ್ದಾರೆ. ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಭರ್ಜರಿಯಾಗಿ ಬೈ ಮಾಡ್ತಿದ್ದಾರೆ. ಬಟ್ FIS ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಿದ್ದಾರೆ. FIS ಸೆಲ್ ಮಾಡೋದು ನಮ್ಮ ರುಪಿಯನ್ನು ಕೂಡ ವೀಕ್ ಮಾಡುತ್ತೆ, ಯಾಕಂದ್ರೆ ಔಟ್ ಫ್ಲೋ ಹೋಗುತ್ತೆ. ಹಾಗಾಗಿ FIS ಅಟ್ಲೀಸ್ಟ್ ಸೆಲ್ ಮಾಡದೇ ಇದ್ರೂ ಕೂಡ ಬೆಟರ್ ಆಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ಭರ್ಜರಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಗಿಂದ ಅಂತ. ಏನಾದ್ರು ಬಾಟಮ್ ಅಲ್ಲಿ ಇದೆ ಅಂತ ಥಿಂಕ್ ಮಾಡಿ ಮಾರ್ಕೆಟ್ ಅಲ್ಲಿ ಒಂದಷ್ಟು ಬೈಯಿಂಗ್ ಮಾಡ್ತಾರ ಅಂತ. ಇನ್ನು ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಅಲ್ಲಿ ಪರ್ಫಾರ್ಮೆನ್ಸ್ ಹೈ ಆದ ನಂತರ ಒಂದಷ್ಟು ಕರೆಕ್ಷನ್ ಆಗಿ ಸೇಮ್ ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆಗ್ತಿದೆ. ನೋಡಬಹುದು ಆಲ್ಮೋಸ್ಟ್ ಮಾರ್ಚ್ ಮಂತ್ ಅಲ್ಲಿ ಸೇಮ್ ಲೆವೆಲ್ ಅಲ್ಲೇ ಇದೆ ಅಂತ. ಒಳ್ಳೆ ಅಪ್ ಆಗ್ಲಿ ಅಥವಾ ಡೌನ್ ಆಗ್ಲಿ ಪರ್ಫಾರ್ಮೆನ್ಸ್ ಬಂದಿಲ್ಲ, ಕನ್ಸಾಲಿಡೇಟ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಗೋಲ್ಡ್ ಅಲ್ಲಿ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ 2 IPOಗಳು ಓಪನ್ ಆಗ್ತಾ ಇದೆ. GSP ಕ್ರಾಪ್ ಸೈನ್ಸ್ ಓಪನ್ ಆಗ್ತದೆ. ಸೆಂಟ್ರಲ್ ಮೈನ್ ಪ್ಲಾನಿಂಗ್ ಅಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್ ಕೂಡ ಈ ವಾರದಲ್ಲಿ ಓಪನ್ ಆಗ್ತಾ ಇದೆ. ಹಾಗೆ ಇನ್ನು 3 IPOಗಳ ಲಿಸ್ಟಿಂಗ್ ಕೂಡ ಇರುತ್ತೆ. ಸೊ ಈ ವಾರ ಪ್ರೈಮರಿ ಮಾರ್ಕೆಟ್ ಕೂಡ ಬಿಸಿ ಇರುತ್ತೆ. ಈ ಕಂಪನಿಗಳನ್ನು ಸಹ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ ಈ ವಾರ ತುಂಬಾ ದೊಡ್ಡ ಮಟ್ಟದ ಕಾರ್ಪೊರೇಟ್ ಆಕ್ಷನ್ಸ್ ಏನಿಲ್ಲ. ನೋಡಬಹುದು ಕೆಲವು ಕಂಪನಿ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಮೆಟ್ರೋಪಾಲಿಸ್ ಹೆಲ್ತ್ ಗೆ ಬೋನಸ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. 3:1 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಕೊಡ್ತಿದೆ. 20 ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ. ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಅಂದ್ರೆ 1 ಶೇರ್ ಇದ್ರೆ 3 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. 1 ಶೇರು 4 ಶೇರ್ಗಳಾಗುತ್ತೆ ಈ ರೇಷಿಯೋದಲ್ಲಿ. ಮೆಟ್ರೋಪಾಲಿಸ್ ಹೆಲ್ತ್ ಕೇರ್ ಅನ್ನು ಕೂಡ ವಾಚ್ ಮಾಡಬಹುದು ಈ ವಾರದಲ್ಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಕೆಲವರು ಕೇಳಬಹುದು ಈ ವಾರದಲ್ಲಿ ನಮ್ಮಲ್ಲಿ ಯುಗಾದಿ ಹಬ್ಬ ಇದೆ, ರಜೆ ಇಲ್ವಾ ಅಂತ. ಖಂಡಿತ ಯುಗಾದಿ ಹಬ್ಬಕ್ಕೆ ರಜೆ ಇಲ್ಲ, ಮಾರ್ಕೆಟ್ ಓಪನ್ ಇರುತ್ತೆ. ನೋಡಬಹುದು ಈ ತಿಂಗಳಲ್ಲಿ 26ನೇ ತಾರೀಕು ರಜೆ ರಾಮನವಮಿಗೆ. ಅಂದ್ರೆ ಈ ವಾರದಲ್ಲಿ ಯಾವುದೇ ರಜೆ ಇಲ್ಲ. ನಮ್ಮ ಯುಗಾದಿ ಹಬ್ಬ ಇದ್ರೂ ಕೂಡ ಮಾರ್ಕೆಟ್ ಏನ್ ರಜೆ ಇರಲ್ಲ, ಓಪನ್ ಇರುತ್ತೆ ಹಬ್ಬದಿಂದಲೂ ಕೂಡ. ಹಾಗೆ ಮಾರ್ಚ್ 31ಕ್ಕೂ ಕೂಡ ರಜೆ ಇರುತ್ತೆ ಮಹಾವೀರ್ ಜಯಂತಿ ಪ್ರಯುಕ್ತ. ಈ ತಿಂಗಳಲ್ಲಿ 2 ರಜೆ ಇದೆ. ಬಟ್ ಶ್ರೀರಾಮನವಮಿ ಹಾಗೂ ಮಹಾವೀರ್ ಜಯಂತಿಗೆ ಯುಗಾದಿ ಹಬ್ಬ ದಿನ ಏನು ರಜೆ ಇಲ್ಲ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನು ತಿಳಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.